ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಮಸ್ತಾಗಿರುವಂತಹ ಹಬ್ಬದ ಊಟದ ರೆಸಿಪಿಗಳನ್ನ ತೊಗೊಂಡು ಬಂದೀವ್ರಿ. ರಕ್ಷಾಬಂಧನ ದಿನ ಮುಂಜಾನೆ ರಾಖಿ ಕಟ್ಟುವಾಗ ಏನ್ರಿ ಸ್ವೀಟ್ ತಿನಿಸಿ ಹೆಂಗೆ ಬಿಡ್ತೀರಿ, ಮಧ್ಯಾಹ್ನ ಸ್ಪೆಷಲ್ಲಾಗಿ ಏನ್ರಿ ಅಡುಗೆಗಳನ್ನ ಮನೆಯೊಳಗನ್ನು ಮಾಡ್ಕೊಂಡು ಎಲ್ಲರೂ ಕೂಡಿ ಪ್ರೀತಿಯಿಂದ ತಿಂದ್ರೆ ಭಾಳ ಭಾರಿ ಇರ್ತದ್ರಿ. ಹಾಗಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಮೊದಲನೇ ತಾಲಿ ಹೆಂಗೆ ಐತಿ ಮತ್ತು ಏನೇನು ಮಾಡಬೇಕು ಅಂತೇಳಿ ನೋಡೋಣ. ಏನು ಮಾಡಿರಿ, ಬಾಸ್ಮತಿ ಅಕ್ಕಿಯನ್ನು ತೊಗೊರಿ, ಒಂದು 2 ಕಪ್ ಅಷ್ಟು ಆ ಕಡೆ ತೊಗೊಂಡು ಬರ್ರಿ. ಆಮೇಲೆ ಒಂದು ಕುಕ್ಕರ್ದಾಗ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಜೀರಿಗೆ, ಆಮೇಲೆ ದಪ್ಪ ಏಲಕ್ಕಿ, ಪುಲಾವ್ ಎಲೆಗಳನ್ನ ಹಾಕಿ ಅದಾದ ನಂತರ ಚಕ್ಕೆ ಅಥವಾ ದಾಲ್ಚಿನ್ನಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದಾದ ನಂತರ ನಾವು ಇದಕ್ಕೆ ಅಕ್ಕಿ ಏನು ತೊಗೊಂಡಿದ್ದೀವಿ ನೋಡ್ರಿ, ಆ ಬಾಸ್ಮತಿ ಅಕ್ಕಿಯನ್ನು ಇಲ್ಲಿ ತೊಗೊಂಡು ಬಂದು ಹಾಕಿ ಒಂದು ಸಲ ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ನೋರಿ. ಚೆಂದಂಗೆ ಮಿಕ್ಸ್ ಕೊಟ್ಟಾದ್ಮೇಲೆ ಅಕ್ಕಿ ಎಷ್ಟು ಹಾಕಿರ್ತಿರಲ್ಲ ಅದ್ರ ತಕ್ಕನಾಗಿ ನೀವು ನೀರು ಸೇರಿಸ್ಬೇಕು. ನೀರು ಸೇರಿಸಿ ಮತ್ತೊಮ್ಮೆ ಅದನ್ನು ಕೂಡಿಸಿದಂಗೆ ಮಾಡಬೇಕು ರೀ. ತಿಳ್ತಿರಲ್ಲ, ಇಷ್ಟು ಮಾಡಿ ನೀವು ಕುಕ್ ಮಾಡಕ್ಕೆ ಬಿಡ್ರಿ. ಅದಾದ ನಂತರ ನೋಡ್ಕೊಂಡು ಉಪ್ಪಷ್ಟು ಹಾಕಿಬಿಡ್ರಿ ಅದ್ರಾಗ. ಅದು ಚಲೋ ತಂಗಿ ಭಾಳ ಮಸ್ತಾಗಿರುವಂತಹ ಜೀರಾ ರೈಸ್ ರೆಡಿ ಆಕೈತ್ರಿ. ಆಮೇಲೆ ಇದು ಕಡೆ ಕುಕ್ ಆಗ್ತಿರ್ತದಲ್ಲ, ಅನ್ನೋಟಿಗೆ ನೀವು ಏನು ಮಾಡ್ಕೋಬೇಕು ಅಂತಂದ್ರೆ ಟೊಮ್ಯಾಟೊಗಳನ್ನ ತೊಗೊಂಡು ಪ್ಯೂರಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಗರ್ರ ಅಂಥೇಳಿ ರುಬ್ರಿ ಒಂದು ಬೌಲ್ದಾಗ ಹಾಕಿಡ್ರಿ, ಮತ್ತೆ ಕೆಲ್ಸಕ್ಕೆ ಬರ್ತೈತಿ. ಹಂಗೆ ತೆಂಗಿನಕಾಯಿ ತೊಗೊರಿ, ಅದನ್ನೂ ರುಬ್ಬಿ ಕೆಲ್ಸಕ್ಕೆ ಬರ್ತೈತಿ. ಇಟ್ಕೊಂಡ್ಬಿಟ್ಟು ಒಂದು ಕಡಾಯಿ ಒಳಗೆ ಏನು ಮಾಡೋಣ, ಒಂದು ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಜೀರಿಗೆ, ಆಮೇಲೆ ಇಲ್ಲಿ ಕ್ಯಾರೆಟನ್ನು ಈ ರೀತಿ ಕಟ್ ಮಾಡಿ ದಬ್ಬಂಗಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡಾಕತ್ತೀವ್ರಿ. ಅದಾದ ನಂತರ ಬೀನ್ಸನ್ನು ಹಾಕಾಕತ್ತೀವ್ರಿ. ಮಿಕ್ಸ್ ವೆಜ್ ಭಾಳ ಮಸ್ತ್ ಆಕತಿ, ಚಲೋ ಅಂತ ಒಂದು ಹೆಲ್ದಿ ರೆಸಿಪಿ ರೀ. ಅದಕ್ಕೆ ಈಗ ದಮ್ಮಂಗೆ ಈ ರೀತಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿ ಒಂದು ಈಟ್ ಕರೆಕ್ಟಾಗಿ ನೀವು ಫ್ರೈ ಮಾಡ್ಬೇಕ್ರಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟು ಮಾಡಿ ತಗೊಂಡು ಇಟ್ಕೊರಿ. ಅದೇ ಎಣ್ಣೆ ಒಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿದ ನಂತರ ಮತ್ತೊಮ್ಮೆ ನಾವು ಅದನ್ನು ಮಿಕ್ಸ್ ಕೊಡ್ನೋರಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಆಮೇಲೆ ಜೀರಾ ಪೌಡರ್ ಮತ್ತು ಅರಿಶಿನ ಪುಡಿ, ಕೆಂಪು ಖಾರದ ಪುಡಿಯನ್ನು ಹಾಕೋಣರಿ. ಹಾಕಿದಾದ ನಂತರ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ನೋ. ಇಷ್ಟು ಆದಮೇಲೆ ನಾವು ಅದಕ್ಕೆ ನೋಡ್ಕೊಂಡೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈ ಏನೇನು ನಾವೆಲ್ಲ ಬರೋಬ್ಬರಿಯಾಗಿ ಸಾಲ್ಟ್ ಮಾಡ್ಕೊಂಡು ಅಂದ್ರೆ ಫ್ರೈ ಮಾಡಿ ಇಟ್ಟಿರ್ತೀವಿ ನೋಡ್ರಿ ವೆಜಿಟೇಬಲ್ಸ್, ಅವನ್ನ ಇಲ್ಲಿ ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಕೊಡ್ನೋರಿ. ಚಲೋ ಆಗ್ತದ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಒಂದು ಅದನ್ನು ಮಿಕ್ಸ್ ಕೊಡ್ರಿ. ಒಂದು ಮಿಕ್ಸ್ ಆದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಬಿಡ್ರಿ. ಭಾಳ ಮಸ್ತ್ ಆಕೈತಿ. ಇನ್ನು ಮತ್ತೊಂದು ಕಡೆಯೊಳಗೆ ಎಣ್ಣೆಕಾಯಿ ಕಿಟ್ಟ ಜೀರಿಗೆ, ಅದಾದ ನಂತರ ರುಬ್ಬಿದಂತಹ ತೆಂಗಿನಕಾಯಿ ಇತ್ತಿರಲ್ಲ ಅದನ್ನು ಹಾಕಿ ಅದ್ರ ಜೊತೆ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿ ನಾವು ಎಣ್ಣೆ ಒಳಗೆ ಚಲೋತ್ನಂಗೆ ಅದರ ಹಸಿ ವಾಸನೆ ಹೋಗುವಂಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ತಿರುಗಾಡ್ಬೇಕು ರೀ. ಮುಂದಕ್ಕೆ ಅರಿಶಿನ ಪುಡಿ, ಅದಾದ ನಂತರ ಧನಿಯಾ ಪೌಡರ್, ಆಮೇಲೆ ಜೀರಾ ಪೌಡರ್ ಅಂದರೆ ಜೀರಿಗೆ ಪುಡಿ ರೀ, ಆಮೇಲೆ ಕೆಂಪು ಖಾರದ ಪುಡಿ ಇಷ್ಟು ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಮಾಡೋರಿ. ಚಲೋ ಅಂತ ಒಂದು ಗ್ರೇವಿ ರೆಡಿ ಆಕೈತ್ರಿ ಇದರಿಂದ. ಅದಾದ ನಂತರ ಇದಕ್ಕೆ ನಾವಿಲ್ಲಿ ಈ ಹಸಿ ಬಟಾಣಿಯನ್ನು ಸೇರಿಸಿದ್ದೀವಿ ರೀ. ಹಸಿ ಬಟಾಣಿ ಸೇರಿಸಿ ಒಂದು ಸ್ವಲ್ಪ ಮುಚ್ಚಿ ಮತ್ತೆ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀವಿ. ಅದಾದ ನಂತರ ಪನೀರನ್ನು ತೊಗೊಂಡು ಬಂದು ಇಲ್ಲಿ ಚಲೋ ನನಗೆ ನಾವು ಸೇರಿಸ್ಬೇಕ್ರಿ. ಮಟರ್ ಪನೀರ್ ಭಾಳ ಮಸ್ತಾಗಿ ಆಗ್ತೈತ್ರಿ. ಏನಂತೀರಿ, ಮಸ್ತಾಗಿರುವಂತಹ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಒಂದು ಈ ರೆಸಿಪಿ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾವು ಈ ಪನೀರನ್ನು ಹಿಂಗೆ ಹಾಕಿ ಮಿಕ್ಸ್ ಕೊಟ್ಬಿಡ್ಬೇಕ್ರಿ. ಅಂದ್ರೆ ಬರೋಬ್ಬರಿಯಾಗಿ ಈ ಒಂದು ಕರಿ ರೆಡಿ ಆಕತಿ. ಮ್ಯಾಲೆ ಇದ್ರೆ ನೀವು ಕಸೂರಿ ಮೆಥಿಯನ್ನು ಕೈಯಿಂದ ಸ್ವಲ್ಪ ತೆಗಿ ಹಾಕ್ರಿ. ಇರಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿದ್ರು ನಡಿತೈತ್ರಿ. ಅದಾದ ನಂತರ ಉಪ್ಪದು ನೋಡ್ಕೊಂಡು ಹಾಕಿರಿ. ಆಮೇಲೆ ಮುಚ್ಚಿ ತೆಗೀರಿ. ಸ್ವಲ್ಪ ಇದ್ರಾಗ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿರಿ. ನೀವು ಅದ್ರಾಗ ವೇರಿಯೇಷನ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಕ್ರೀಮ್ ಹಾಕಕತ್ತೀವಿ, ನೀವು ಹಾಕಲಿಲ್ಲ ಅಂತಂದ್ರೂ ನಡೀತೈತ್ರಿ. ನೀವು ಇದ್ರಾಗ ಏನರ ಬದಲಾಸವ್ರಿದ್ರೆ ಬದಲಾಯಿಸ್ಬೋದು. ನಮ್ಗೆ ಒಂದು ಸ್ವೀಟ್ ಇರ್ಬೇಕಲ್ರಿ, ಅದಕ್ಕೆ ಹಾಲು ಹಾಕಿಟ್ಟಿದ್ದೀವಿ. ಇಲ್ಲಿ ರೆಡಿ ಮಿಕ್ಸ್ ಇರ್ತಾವ್ರಲ್ಲ ಪಾಯಸ ಅಂಥವು ಇದ್ದು ಅಥವಾ ಸಿಕ್ಕು ಅಂತಂದ್ರೆ ತೊಗೊಂಡು ಬಂದು ಅದ್ರಾಗ ಹಾಲು ಹಾಕ್ರಿ. ಆಮೇಲೆ ಅಂದ್ರೆ ನೀವು ಹಾಲ್ದಾಗ್ರಿ ಅದನ್ನ ಹಾಕ್ರಿ, ಇಲ್ಲ ಹಾಲ್ದೊಳಗೆ ಇದನ್ನ ಹಾಕಿರಿ. ಎರಡ್ರಾಗ ಒಂದು ಮಾಡಿರಿ ನೋಡಿ. ಇಷ್ಟಾದ ಚಲೋತ್ನಂಗೆ ಅದಕ್ಕೆ ಕುದಿಸಾಕ್ಬಿಡ್ರಿ. ಅದಾದ ನಂತರ ಸ್ವಲ್ಪ ಅದಕ್ಕೆ ಕೇಸರಿ ಹಾಕೋಣ. ಕೇಸರಿ ಹಾಕಿ ಮತ್ತಟ್ಟು ಕುದಿಸೋನು. ತಿಳಿತಿರಲ್ಲ, ಚೆಂದಂಗೆ ಅದು ಕುದಿತು ಅಂತಂದ್ರೆ ಪಾಯಸ ಏಕದಮ್ ಪದ್ಧತಿ ರೆಡಿ ಆಕೈತಿ. ಮ್ಯಾಲಿಂದ ಒಂದು ಈಟ ತುಪ್ಪ ಹಾಕ್ರಿ. ನೀವು ಸಿಹಿ ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ, ಯಾಕಂದ್ರೆ ಆಲ್ರೆಡಿ ಸ್ವೀಟ್ ಇರ್ತೈತಿ ಅದು. ಇನ್ನು ಆ ಕಡೆ ಜೀರಾ ರೈಸ್ ಅಂತೂ ಏಕದಮ್ ಪದ್ಧತಿಯಾಗಿ ರೆಡಿ ಆಗೈತೆ ರೀ. ತಿಳಿತಿರಲ್ಲ, ನೋಡೋಕೆ ಬಿಡಿಯಾಗಿ ಚೆಂದ ಆಗೈತೆ ಅದು. ಇನ್ನು ಮುಂದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿ ಬಿಟ್ಬಿಡ್ನೋರಿ. ಇಷ್ಟ ಆಕೈತೆ ಅದ್ರ ಕೆಲಸ. ಹಂಗೆ ನಾವಿಲ್ಲಿ ಮೊದಲು ಕಣಕ ನಾದಿಟ್ಟಿದ್ದೇವ್ರಲ್ಲ, ಈ ಗೋಧಿ ಹಿಟ್ಟಿನ ಪೂರಿ ಮಾಡೋರಿ. ಅದಕ್ಕೆ ಎಣ್ಣೆಕಾಯಿ ಹಾಕಿಡ್ರಿ. ಗೋಧಿ ಹಿಟ್ಟ ಚಲೋತ್ನಂಗೆ ನೀವು ನಾದಿರ್ತಿರಲ್ಲ ಅದನ್ನ ಇನ್ನೊಮ್ಮೆ
ಮಿದ್ದಾದ್ಮೇಲೆ ಸ್ವಲ್ಪ ಉಳ್ಳಿ ತೊಗೊಂಡು ಸಂದ ಈ ರೀತಿಯಾಗಿ ಉಳ್ಳಿಯನ್ನು ನೀವು ಗುಂಡಂಗೆ ಅಥವಾ ಉದ್ದಂಗೆ ಹೆಂಗೆ ಬೇಕೋ ಹಂಗೆ ಲಟ್ಟಿಸ್ರಿ. ಲಟ್ಟಿಸಿದಾದ ನಂತರ ಅದನ್ನು ತೊಗೊಂಬಂದ ಕಾದಿರುವಂಥ ಎಣ್ಣೆ ಒಳಗೆ ಹಾಕಿ ಈ ರೀತಿ ಫ್ರೈ ಮಾಡಿರಿ. ಭಾಳ ಮಸ್ತಾಗಿರುವಂತಹ ಗೋಧಿ ಹಿಟ್ಟಿನ ಪೂರಿ ಏಕದಮ್ ಸಿಂಪಲ್ಲಾಗಿ ಬರ್ತೈತೆ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ತಾಲಿ ಕಂಪ್ಲೀಟ್ ಆಗ್ತೈತಿ, ಭಾಳ ಚಲೋ ತಂಗಿ ರೆಡಿ ಆಕೈತ್ರಿ. ಇನ್ನು ಎರಡನೇದಕ್ಕೆ ಹೋಗೋಣ ಬರ್ರಿ. ಎರಡನೇ ತಾಲಿನೂ ಅಟ್ಟ ಸಿಂಪಲ್ ಆಗಿರುವಂಥದ್ದು ರೀ, ಮತ್ತು ಎಲ್ಲ ರೀತಿ ಒಂದೊಂದು ಸಿಂಪಲ್ ರೆಸಿಪಿಗಳನ್ನ ಒಳಗೊಂಡಿರುವಂಥ ಮತ್ತೊಂದು ಪೂರಿ ತಾಲಿ ರೀ. ಅದಕ್ಕೆ ನಾವಿಲ್ಲಿ ಮೈದಾ ಹಿಟ್ಟನ್ನು 1 ಕಪ್ ತೊಗೊಂಡಿದ್ದೀವಿ. ನೋಡಿಕೊಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀವಿ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಬರೋಬ್ಬರಿಯಾಗಿ ನಾದಿ ನೆನೆಯಾಕಿಟ್ಟಿದ್ದೀವಿ ರೀ. ಅದಾದ ನಂತರ ಈ ಕಡೆ ಒಂದಿಟ್ಟು ಅಕ್ಕಿಯನ್ನು ತೊಗೊರಿ. ಅಂದ್ರೆ ಮುಂದಕ್ಕೆ ಒಂದು ಕುಕ್ಕರ್ದಾಗ ನೀರು ಹಾಕಿ ಆ ತೊಳೆದಿರುವಂಥ ಅಕ್ಕಿಯನ್ನು ತೊಗೊಂಡು ಬಂದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಕ್ಕ ಹಾಕಿಬಿಡ್ರಿ. ಇನ್ನೊಂದು ಕಡೆ ಸಿಂಪಲ್ ರೈಸ್ ಅಂತಂದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಬಳಸಿ ಮಾಡ್ಬೋದು ರೀ. ಇದು ಸೇಮ್ ಹಂಗೆ ಜೀರಾ ರೈಸ್. ಇದಕ್ಕೂ ನೀವು ಜೀರಿಗೆ, ಅದಾದ ನಂತರ ಲವಂಗ ಹಾಕಿದ್ದೀವಿ, ಗೋಡಂಬಿ ಹಾಕಿದ್ದೀವಿ, ಕಾಳು ಮೆಣಸು ಹಾಕ್ಬೋದು ರೀ. ಆಮೇಲೆ ಇಲ್ಲಿ ಕಪ್ ಏಲಕ್ಕಿ ಹಾಕಿ ಅದಾದ ನಂತರ ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿಯನ್ನು ಹಾಕಿ ನೀವು ಇಲ್ಲಿ ಮಿಕ್ಸ್ ಕೊಡಬೇಕಾಗೈತೆ ರೀ. ಅಷ್ಟಾದ ನಂತರ ನೋಡ್ಕೊಂಡು ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕಿರಿ. ಅದಾದ ನಂತರ ಇಲ್ಲಿ ಉಪ್ಪು, ಆಮೇಲೆ ಅದನ್ನು ಮಿಕ್ಸ್ ಕೊಟ್ಟು ಕುಕ್ ಮಾಡಿದ್ರಿ ಅಂತಂದ್ರೆ ಇದು ಅಟ್ಟ ಸಿಂಪಲ್ ಆಗಿರುವಂತಹ ಒಂದು ರೈಸ್ ರೆಡಿ ಆಕೈತೆ ರೀ. ಏನು ಚೇಂಜಸ್ ಇಲ್ಲ ಭಾಳ. ಆಗಲೇ ಅನ್ನ ಕುದಿಯಕ್ಕೆ ಇಟ್ಟಿದ್ದೀವ್ರಲ್ಲ, ಅದನ್ನು ಈಗ ನಾವು ಪಾಯಸ ಮಾಡೋಣ. ಅದಕ್ಕೆ ಬರೋಬ್ಬರಿಯಾಗಿ ಸ್ವಲ್ಪ ಜಾಸ್ತಿ ಹಿಂಗೆ ಮಿದು ಆಗಬೇಕು ರೀ. ಆಮೇಲೆ ಇಲ್ಲಿ ಹಾಲನ್ನು ತೊಗೊಂಡಿರ್ತೇವೆ, ಒಂದು ಅರ್ಧ ಲೀಟ್ರ್ ಹಾಲು ತೊಗೊರಿ. ಹಾಲು ತೊಗೊಂಡು ಆ ಹಾಲನ್ನ ಈ ಕುದಿರುವಂಥ ಅನ್ನದಾಗನ ಹಾಕಿ ಮ್ಯಾಶ್ ಮಾಡ್ಕೋತ ಮಿಕ್ಸ್ ಮಾಡಿರಿ. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿರಿ. ಸಕ್ಕರೆ ಒಂದು ಅರ್ಧ ಕಪ್ ಅಥವಾ 1 ಕಪ್ ಹಾಕಿರಿ. ಕೇಸರನ್ನು ಹಾಕಿರಿ. ಇದೆಲ್ಲ ಹಾಕಿದ ಮೇಲೆ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಅಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ಅಕ್ಕಿ ಪಾಯಸ ರೆಡಿ ಆಕೈತ್ರಿ. ನೋಡ್ಕೊಂಡು ಇದ್ರಾಗ ಎಷ್ಟು ಬೇಕೋ ಅಟ್ಟು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಇದ್ರಾಗ ಸೇರಿಸಿ ಒಮ್ಮೆ ಮಿಕ್ಸ್ ಕೊಟ್ಟ ಆಮೇಲೆ ಒಂದು ಕಡೆ ತುಪ್ಪ ಕಾಯ್ಕಿಟ್ಟ ತುಪ್ಪದಾಗ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿರಿ. ಗೋಡಂಬಿ, ಬಾದಾಮ, ಪಿಸ್ತಾ ಏನು ಬೇಕೋ ಅದನ್ನೆಲ್ಲ ಇದಕ್ಕೆ ತುಪ್ಪದಾಗ ಕರೆದ ಪಾಯಸಕ್ಕೆ ಸೇರಿಸಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅಕ್ಕಿ ಪಾಯಸ ರೆಡಿ ಆಕೈತ್ರಿ. ಇನ್ನು ಮುಂದಕ್ಕೆ ಹೋಗೋಣ. ಮತ್ತೊಂದು ಸಿಂಪಲ್ ಆಗಿರುವಂಥ ರೆಸಿಪಿ, ಆಲೂಗಡ್ಡೆಗಳನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇರಿ. ಆಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ನೀವು ಜೀರಿಗೆ ಆಮೇಲೆ ಇದನ್ರಿ ಹಸಿಮೆಣ್ಸಿಕಾಯನ್ನು ಹಾಕಿ ಅದನ್ನು ಫ್ರೈ ಮಾಡಿದಾದ ನಂತರ ಸ್ವಲ್ಪ ಅದ್ರಾಗ ಉಳ್ಳಾಗಡ್ಡಿ, ಅದಾದ ನಂತರ ಈ ಕಟ್ ಮಾಡಿದಂತಹ ಬಟಾಟಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅರಿಶಿನ ಪುಡಿ ಜೊತೆ ಇದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಟ್ಟು ಫ್ರೈ ಮಾಡಿರಿ. ಬರೋಬ್ಬರಿಯಾಗಿ ಫ್ರೈ ಆದವು ಅಂತಂದ್ರೆ ಮಸ್ತಾಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಕೈತ್ರಿ. ನೀವು ಇಷ್ಟ ಒಂದು 2-3 ಸಲ ಮಾಡಿರಿ. ಲಾಸ್ಟಿಗೆ ಅದಕ್ಕೊಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತಟ್ಟದನ್ನು ಮಿಕ್ಸ್ ಕೊಟ್ರಿ ಅಂತಂದ್ರೆ ಆಗ ಹೋತ್ರಿ ಕೆಲಸ. ಇನ್ನು ಅದಕ್ಕೊಂದು ಗ್ರೀನ್ ಚಟ್ನಿ ಬೇಕಲ್ರಿ. ಅದಕ್ಕೆ ಏನು ಮಾಡೋಣ, ಒಂದು ಮಿಕ್ಸರ್ ಜಾರ್ದಾಗ ಕೊತ್ತಂಬರಿ, ಪುದೀನ, ಅದಾದ ನಂತರ ಸ್ವಲ್ಪ ಇಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಉಪ್ಪಟ್ಟು ಒಂದು ಈಟ ಸೇರಿಸು ರೀ. ನಿಂಬೆಹಣ್ಣಿನ ರಸ ಒಂದು ಇಟ್ಟು ಹಾಕಿ ಗರ್ರ ಅಂಥೇಳಿ ಒಂದು ಸಲ ದಮ್ನಮ್ಮಂಗೆ ರುಬ್ಬೋಣ. ಆಮೇಲೆ ನೀರು ಸೇರಿಸಿ ಮತ್ತು ಅದನ್ನು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಬರ್ನು. ಗ್ರೀನ್ ಚಟ್ನಿ ರೆಡಿ ಆಕೈತ್ರಿ. ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ. ನೋಡಿ ಪೂರಿ ಹೆಂಗೆ ರೀ ಅಂತಂದ್ರೆ ನಾದಂತರೂ ಇಟ್ಟಿದ್ದೀವಿ ರೀ ಆಗಲೇ. ಈ ಕಡೆ ಹಿಟ್ಟೊಂದು ಸ್ವಲ್ಪ ತೊಗೊರಿ, ಮತ್ತೊಮ್ಮೆ ಅದನ್ನು ಮೆದುಕೊರಿ. ಇಷ್ಟು ಆದ ನಂತರ ನಾವು ಪೂರಿ ಮಾಡೋಕೆ ನೀವಿಲ್ಲಿ ಸ್ವಲ್ಪ ಏನು ಮಾಡಬೇಕು, ಉಳ್ಳಿ ಮಾಡ್ಕೊಂಡು ಹಿಟ್ಟಿನಾಗೆ ಅದಬೇಕು. ನೀವು ಇದನ್ನ ಮೈದಾ ಹಿಟ್ಟಿಂದ ಮಾಡ್ಬೋದು ರೀ, ಇಲ್ಲ ಗೋಧಿ ಹಿಟ್ಟಿಂದ ಮಾಡ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿರಿ. ನಾವು ನಿಮಗೆ 2 ಥರ ತೋರ್ಸಾತಿದ್ದೀವಿ. ಒಂದು ಗೋಧಿ ಹಿಟ್ಟನ್ನು ತೋರಿಸಿದ್ದೀವಿ, ಒಂದು ಮೈದಾ ಅಂದು ತೋರ್ಸಾಕತ್ತೀವಿ ರೀ. ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಕರಿಬೇಕು. ಕರೆದಾದ ನಂತರ ಭಾಳ ಮಸ್ತಾಗಿರುವಂತಹ ಈ ಪೂರಿ ಚಲೋತ್ತಂಗೆ ಮಸ್ತಾಗಿ ಉಬ್ಬಿ ಬರ್ತಾವೆ ರೀ. ಇಷ್ಟ ನೀವು ಮಾಡಬೇಕಾಗಿರೋದು ರೀ. ಆ ಎಣ್ಣೆ ಒಳಗೆ ಹಾಕಿದ ಮೇಲೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಗೊಜ್ಜಂಗೆ ಮಾಡಿರಿ. ಆಮೇಲೆ ಮೇಲೆ ಕೆಳಗೆ ಮೇಲೆ ದಂಡಿ ಬಿಡ್ಲಾರ್ದಂಗೆ ಎಣ್ಣೆ ಒಳಗೆ ಚಲೋತ್ತಂಗೆ ಫ್ರೈ ಆಗೋಂಗೆ ನೋಡ್ಕೊರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಸಿಂಪಲ್ಲಾಗಿ ನಿಮಗೆ ಈ ಕಡೆ ರೈಸೂ ರೆಡಿ ಆಗೈತಿ, ಆಮೇಲೆ ಪೂರಿನೂ ರೆಡಿ ಆಗೈತೆ ರೀ, ಪಾಯಸನೂ ರೆಡಿ ಆಗೈತೆ ರೀ. ಪನ್ನೀರ್ ಅಂತೂ ನಿಮಗೆ ತೋರಿಸಿದ್ದೀವಿ. ಏಕದಮ್ ಸಿಂಪಲ್ಲಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಬೋದು ರೀ. ಐತಿರಲ್ಲ, ಆಲೂ ಬಾಜಿ ಅಂತೂ ಐತಿ, ಪನ್ನೀರ್ ಹಿಂದಿನ ವಿಡಿಯೋದಾಗೂ ಇತ್ತು. ಆಮೇಲೆ ನಿಮಗೆ ಬೇರೆ ಬೇರೆ ಪನ್ನೀರ್ ಬೇಕು ಅಂತ ನಮ್ಮ ಚಾನಲ್ದಾಗ ಇದಾದ ನಂತರ ಮತ್ತೊಂದು ಮುಂದಿನ ಮಸ್ತಾಗಿರುವಂತಹ ಪೂರಿ ತಾಲಿ. ಇದು ಅಟ್ಟ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇದಕ್ಕೆ ನಮ್ಮದು 2 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ರವಾ ಹಣ್ಣ ತೊಗೊಂಡಿದ್ದೀವಿ ರೀ. ಅದಕ್ಕೊಂದಿಟ್ಟು ಸಕ್ಕರೆ ಮತ್ತು ಉಪ್ಪನ್ನು ಹಾಕಾಕತ್ತೀವಿ ರೀ. ಹಾಕಿ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡೋಣ. ಹಂಗೆ ಅದಾದ ನಂತರ ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಸೇರಿಸೋಣ ರೀ.
ಎಣ್ಣೆ ಸೇರಿಸಿ ಚಂದಂಗಿ ಮತ್ತೊಮ್ಮೆ ಅದನ್ನು ಹಂಗೆ ಮಿಕ್ಸ್ ಕೊಟ್ಟು ಅದನ್ನು ಆ ಎಣ್ಣೆ ಹಿಟ್ಟು ಜೊತೆ ಕೊಡ್ಕೊಳ್ಳೋಂಗೆ ಕೈಯೊಳಗೆ ಈ ರೀತಿ ನೀವು ತಿಕ್ಕಬೇಕಾಕೈತೆ ರೀ. ಅದಾದ ನಂತರ ಅದಕ್ಕೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ನೀವು ಹಿಟ್ಟನ್ನು ಈ ರೀತಿಯಾಗಿ ಕರೆಕ್ಟಾಗಿ ನಾದಿ ಅದನ್ನು ಬರೋಬ್ಬರಿಯಾಗಿ ಹದಕ್ಕೆ ತೊಗೊಂಡು ಬಂದ ಮ್ಯಾಲೊಂದು ಇಟ್ಟು ಮತ್ತೊಂದು ಈಟ ಎಣ್ಣೆಯನ್ನು ಹಾಕಿ ಚಂದಂಗೆ ಅದನ್ನು ಸಾಫ್ಟಾಗಿ ಮಿದ್ಬೇಕಾಕೈತೆ ರೀ. ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಬಿಡ್ರಿ. ಒಂದು ಏನರ ಮುಚ್ಚಿ ಇಟ್ಬಿಟ್ರಿ. ಮುಂದಕ್ಕೆ ಮಾವಿನ ಹಣ್ಣಂತರೂ ಇರ್ತಾವ್ರಿನ ಇಲ್ಲ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡಿ. ಮಾವಿನ ಹಣ್ಣಿಂದ ತುಂಬ ತೆಗಿಬೇಕ್ರಿ. ತುಂಬ ತೆಗೆದ ಒಂದು ಚಾಣಿಗೆ ಒಳಗೆ ಈ ರೀತಿಯಾಗಿ ಅದನ್ನು ತಿಕ್ಕಿದ್ರಿ ಅಂತಂದ್ರೆ ಮ್ಯಾಗಿಂದ ಎಲ್ಲ ಸಿಪ್ಪಿ ತೆಗೆದ್ರಿ ಮಸ್ತಾಗಿರುವಂಥ ರಸ ಬರ್ತೈತಿ. ಆರಾಮ್ ಸಿರಿಯಾಗಿ ಇದರಿಂದ ನೀವು ರಸ ಮಾಡ್ಕೊಳ್ಬೋದು ರೀ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಅಷ್ಟು ಸಕ್ಕರೆಯನ್ನು ಹಾಕಿರಿ. ಸಕ್ಕರೆ ಹಾಕಿ ಮಿಕ್ಸ್ ಕೊಡ್ರಿ. ಚಲೋ ತಂಗಿ ಮಾವಿನ ಹಣ್ಣಿನ ರಸದ ಜೊತೆ ಸಕ್ಕರೆ ಮಿಕ್ಸ್ ಆಗಬೇಕು. ಈ ಬೆಲ್ಲ ಹಾಕಿನೂ ಮಾಡ್ಬೋದು ರೀ. ಅದಾದ ನಂತರ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿರಿ. ಅದಾದ ನಂತರ ಮತ್ತೊಮ್ಮೆ ಇದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಇಷ್ಟು ಮಾಡಿದ್ರೆ ಮುಗಿದೋಗ್ತೈತಿ. ಈ ಕಡೆ ಬೇಳೆ ಕುದತವು ಅಣ್ಣನೂ ಮಾಡೋಕ್ಕೆ ಇಟ್ಟಿದ್ದೀವಿ ರೀ. ಚಲೋ ಹೊತ್ನಂಗೆ ಹೆಸರು ಬೇಳೆಯನ್ನು ಇಲ್ಲಿ ನಾವು ಕುದಿಸಿದ್ದೀವಿ. ಯಾವಟ್ಟು ಬೇಕೋ ಅಟ್ಟು ತೊಗೋಬೋದು ರೀ. ಆಮೇಲೆ ಒಂದು ಪಾನಾಗ ಎಣ್ಣೆ ಕಾಯಕ್ಕಿಟ್ಟ. ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಉದ್ದದಾಗಿ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಚಲೋ ಹೊತ್ನಂಗೆ ನೀವು ಫ್ರೈ ಮಾಡಿರಿ. ಅದ್ರಾಗನ ಈ ರೀತಿ ದಮ್ಮಗೆ ಕಟ್ ಮಾಡಿರುವಂತಹ ಹಸಿಮೆಣ್ಸಿಕಾಯನ್ನು ಹಾಕಿರಿ. ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿರಿ. ಆಮೇಲೆ ಉಪ್ಪು ಮತ್ತು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಅದಾದ ನಂತರ ನೋಡ್ಕೊಂಡು ಇಡಬೇಕು ಅಟ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಚಲೋ ಹೊತ್ತಂಗೆ ಒಮ್ಮೆ ಮಿಕ್ಸ್ ಕೊಟ್ಟಾದ್ಮೇಲೆ ಕುದಿಸಿದಂತಹ ಕಟ್ ಮಾಡಿದಂತಹ ಆಲೂಗಡ್ಡೆ ಅಥವಾ ಬಟಾಟಿಯನ್ನು ಹಾಕೊಂಡ್ರಿ. ಹಾಕಿ ಮತ್ತೊಮ್ಮೆ ನೀವು ಈ ರೀತಿಯಾಗಿ ಮಿಕ್ಸ್ ಕೊಡ್ರಿ. ಅಂದ್ರೆ ಹೋಟೆಲ್ ಸ್ಟೈಲ್ ಆಲೂ ಬಾಜಿ ರೆಡಿ ಆಕೈತಿ. ಉಪ್ಪು ಆಮೇಲೆ ಸಕ್ಕರೆ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ತಿರುವಾಡಿಬಿಟ್ರಿ ಅಂತಂದ್ರೆ ಮುಗಿದೋಗ್ತೈತಿ ರೀ. ಇನ್ನು ಒಂದು ಕಡೆಯೊಳಗೆ ಎಣ್ಣೆ ಕಾಯಕ್ಕಿಟ್ಟ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಮತ್ತು ಟೊಮೆಟೊವನ್ನು ಹಾಕೋಣ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ. ಸ್ವಲ್ಪ ಅದನ್ನು ಮಿಕ್ಸ್ ಕೊಡ್ರಿ. ಇನ್ನು ಮುಂದಕ್ಕೆ ಇದ್ರಾಗ ಏನು ಮಾಡಿರಿ ಅಂತಂದ್ರೆ ನೀವು ಮಿಕ್ಸ್ ಮೊಳಕೆ ಕಾಳುಗಳನ್ನ ಹಾಕಕತ್ತೀವಿ ರೀ. ಯಾವುದೇ ಒಂದೇ ಮೊಳಕೆ ಕಾಳಿದ್ರೂ ನಡಿತೈತಿ, ಇಲ್ಲ ಮಿಕ್ಸ್ ಇದ್ರೆ ಹಾಕಿರಿ. ಆಮೇಲೆ ಇದಕ್ಕೆ ಅರಿಶಿನ ಮತ್ತು ಕೆಂಪು ಖಾರದ ಪುಡಿ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿರಿ. ಹಾಕಿ ಮತ್ತು ಅದನ್ನು ಮಿಕ್ಸ್ ಕೊಡ್ರಿ. ಇಷ್ಟಾದ ನಂತರ ಅದಕ್ಕೆ ನಾವಿಲ್ಲಿ ತೆಂಗಿನಕಾಯಿಯನ್ನು ಮೊದಲು ರುಬ್ಬಿಟ್ಟಿದ್ದೇವೆ ರೀ. ಅದನ್ನು ಹಾಕೋನು ಹಾಕಿ ಮತ್ತೊಮ್ಮೆ ಅದನ್ನು ಗರ 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 ಅಂಥೇಳಿ ಹಿಂಗೆ ತಿರುಬೇಡಿ ಒಂದು ಈಟ ನೀರನ್ನು ಸೇರಿಸೋಣ. ನೋಡಿ ಇಷ್ಟು ಮಾಡಿ ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀವು ಚಲೋ ತಂಗಿ ಕುದಿಯಾಕ ಬಿಡಬೇಕಾಕೈತಿ ರೀ. ಇನ್ನು ಮತ್ತು ಇದು ರೆಡಿಯಾಗಿ ಬಿಡ್ತೈತಿ. ಮುಂದಕ್ಕೆ ಏನು ಮಾಡೋಣ, ಸಂಡಿಗೆ ಆಮೇಲೆ ಹಪ್ಪಳ ಅದು ಮನ್ಯಾಗ ಮಾಡಿರ್ತೀರಿ. ಇದನ್ನೇನು ನಾವು ಇಲ್ಲಿ ತೋರ್ಸತ್ತಿಲ್ಲ. ನೀವು ಮೊದಲು ನಾವು ವಿಡಿಯೋಗಳನ್ನ ನೋಡಿ ಮಾಡಿ ಇಟ್ಕೊಂಡಿದ್ರೆ ಚಲೋ ಆಕೈತ್ರಿ. ಇಂಥ ಊಟದಾಗ ನೀವು ಕರೆದು ತಕ್ಕೊಂಡು ಇಟ್ಕೊಳ್ಬೋದು ರೀ. ಬೇಕಂತಂದ್ರೆ ನಮ್ಮ ಚಾನಲನ್ನು ನೀವು ನೋಡ್ಬೋದು ರೀ. ಈಗಾಗಲೇ ನಾವು ಭಾಳ ಥರ ಮಾಡಿ ತೋರಿಸಿದ್ದೀವಿ ಅಂತ. ಇನ್ನು ಒಂದು ಯಾವುದಾರ ಪಾತ್ರೆ ತೊಗೊರಿ. ಎಣ್ಣೆ ಕಾಯಕ್ಕಿಟ್ಟು ಅದ್ರಾಗ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಅದಾದ ನಂತರ ಕರಿಬೇವನ್ನು ಹಾಕಿ ಸ್ವಲ್ಪ ತಿರುವಾಡ್ನೋರಿ. ಅರಿಶಿನ ಪುಡಿ ಒಂದು ಈಟ ಸೇರಿಸಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಟ್ಟ ಅದ್ರಾಗ ಕುದಿಸಿದಂತಹ ಹೆಸರುಬೇಳೆ ಕುದಿಸುವಾಗೂ ಒಂದು ಸ್ವಲ್ಪ ಅರಿಶಿನ ಹಾಕಿರ್ತೈತಿ. ಅಷ್ಟು ಹಾಕಿ ಒಂದು ಸಿಂಪಲ್ ಆಗಿರುವಂತಹ ದಾಲನ್ನು ಮಾಡಿರಿ. ಭಾಳ ಚಲೋ ಆಗ್ತೈತಿ. ಕೊತ್ತಂಬರಿ ಸೊಪ್ಪು ಒಂದಿಟ ಮ್ಯಾಲೆ ಹಾಕಿ ತಿರುವಾಡ್ಬೇಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಮತ್ತೊಮ್ಮೆ ಅದನ್ನು ಹೀಗೆ ಕೂಡಿಸಿ ಮ್ಯಾಲಿಂದ ಮುಚ್ಚಿ ಕುದಿಸ್ಬೇಕಾಕೈತ್ರಿ. ನೀವು ಈತಿರ್ಲೆ ಇಷ್ಟು ಮಾಡಿದ್ರೆ ಮುಗಿದೋಯ್ತು. ಇನ್ನು ಆಗಲೇ ಏನು ನೀವು ಹಿಟ್ಟು ಮುಚ್ಚಿಟ್ಟಿದ್ರಿ ನೋಡಿ ಅದನ್ನು ತೆಗೀರಿ. ಈಗ ತೆಗೆದ ಅದಕ್ಕೆ ನೋಡ್ಬೋದು ನೀವು ಬರೋಬ್ಬರಿ ಹೇಗೆ ಆಗೈತಿ. ಒಂದು 2 ತಾಸರೇ ಬೇಕ್ರಿ. ಚೆಂದಂಗೆ ಇಟ್ಟರೆ ಭಾಳ ಚಲೋ ಹೊತ್ತಂಗೆ ಪುರಿ ಬರ್ತಾವೆ. ಹಿಂಗೆ ಸಣ್ಣಂಗೆ ಕಟ್ ಮಾಡ್ಕೊಂಡು ನೀವು ಉಳ್ಳಿ ಮಾಡ್ಕೊಳ್ಬೋದು ರೀ. ಇಲ್ಲ ಕೈಯಿಂದ ಮಾಡ್ತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಚಲೋ ಹೊತ್ತಂಗೆ ಉಳ್ಳಿಗಳನ್ನ ಮಾಡ್ಕೊಂಡು ಆದ್ಮೇಲೆ ನೀವು ಹಿಂಗೆ ಉಬ್ಬಿ ಬರುವಂತಹ ಪುರಿಗಳನ್ನು ಮಾಡ್ಕೊಳ್ಬೋದು ರೀ. ಸಿಂಪಲ್ಲಾಗಿ ಬರ್ತಾವೆ, ಮಸ್ತಾಗಿನ ಬರ್ತಾವೆ. ಅದೇ ಹಂಗೆ ರೀ ಏಕದಮ್ ಪದ್ಧತಿಯಾಗಿ ನೀವು ಒಂದು ಈಟ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕ್ರಿ. ನಿಮಗೆ ನಾ ಆಗಲೇ ಇದನ್ನ ಗೋಧಿ ಹಿಟ್ಟಿನ ಬೇಕಂದ್ರೆ ಗೋಧಿ ಹಿಟ್ಟಿನ ಮಾಡಿರಿ, ಇಲ್ಲ ಮೈದಾ ಹಿಟ್ಟಿನ ಬೇಕಂದ್ರೆ ಮೈದಾ ಹಿಟ್ಟಿನ ಮಾಡಿರಿ. ಚಾಯ್ಸ್ ನಿಮ್ದೈತಿ. ಇನ್ನು ಎಣ್ಣೆ ಒಳಗೆ ಬರೋಬ್ಬರಿಯಾಗಿ ಈ ಪೂರಿಗಳನ್ನು ಕರೆದು ನೀವು ತೆಗಿಬೇಕ್ರಿ. ಇಷ್ಟ ದೊಡ್ಡ ಬೇಕಂತಂದ್ರೆ ದೊಡ್ಡ ಮಾಡಿರಿ, ಸಣ್ಣ ಬೇಕು ಅಂತಂದ್ರೆ ಸಣ್ಣ ಮಾಡಿ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿ ಆರಾಮಾಗಿ ಎಲ್ಲರೂ ಕೂಡಿ ಟೇಸ್ಟ್ ಮಾಡಿರಿ ಅಂಥೇಳಿ ನಾವು ಹೇಳ್ತೀವಿ ಅಷ್ಟೇ. ಆಮೇಲೆ ಆಮ್ರಸ್ ಅಂತರೂ ಇದ್ರೆ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದಾದ ನಂತರ ಮಸ್ತಾಗಿರುವಂತಹ ಮಡಿಕೆ ಕಾಳು ಸಾಂಬಾರು ರೀ. ಆಮೇಲೆ ಆಲೂ ಬಾಜಿ
ರೈಸ್ ಅಂತರೂ ನಿಮಗೆ ಗೊತ್ತಾಗಿರ್ತೈತೆ ರೀ. ಇಷ್ಟ ನೀವು ಮಾಡಿ ಪೂರಿ ಜೊತೆ ನೀವು ಆರಾಮಾಗಿ ಇದನ್ನು ಟೇಸ್ಟ್ ಮಾಡಿರಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನೀವು ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ಮತ್ತೆ ಬರ್ರಿ ಮುಂದಕ್ಕೆ ಹೋಗೋಣ. ಮತ್ತೊಂದು ಸಿಂಪಲ್ ಆಗಿರುವಂತಹ ಬೇರೆ ರೀತಿ ಪೂರಿ ಮತ್ತು ಅದ್ರ ಜೊತೆ ಏನೇನು ರೆಸಿಪಿ ನೋಡೋಕ್ಕೆ ಬರ್ರಿ. ಮೊದಲಿಗೆ ನೀವಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡ ಅದಕ್ಕೆ ಒಂದು ಈಟ ರವೆ ಅನ್ನ ಹಾಕೋಣ. ರವೆ ಹಾಕಿದ ನಂತರ ಆಮೇಲೆ ಅಂದ್ರೆ 1 ಟೇಬಲ್ ಸ್ಪೂನಷ್ಟು ರವೆ ಹಾಕ್ರಿ. ಆಮೇಲೆ ಇದಕ್ಕೆ ಈ ಧನಿಯಾ ಪೌಡ್ರ್, ಜೀರಾ ಪೌಡ್ರ್, ಅರಿಶಿನ ಪುಡಿ ಮತ್ತು ಕೆಂಪು ಖಾರದ ಪುಡಿಯನ್ನು ಹಾಕೋಣ. ಹಾಕಿದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಕೊಡೋಣ. ಅದಾದ ನಂತರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರನ್ನು ಸೇರಿಸಿ ಇದನ್ನು ನಾದಕ್ಕೆ ನಾವು ಶುರು ಮಾಡೋಣ. ಮಸಾಲ ಪುರಿ ಸಿಂಪಲ್ಲಾಗಿ ಆಗ್ತೈತಿ ಮತ್ತು ಮಸ್ತೂ ಅನ್ನಿಸ್ತಾವೆ ರೀ. ನಿಮಗೆ ನಾರ್ಮಲ್ ಬ್ಯಾಡ ಅಂದ್ರೆ ಈ ರೀತಿ ಮಾಡ್ಬೋದು, ಇಲ್ಲ ನಾರ್ಮಲ್ ಮಾಡ್ಬೋದು ರೀ. ಅದಾದ ನಂತರ ಇದನ್ನು ನಾವೆಲ್ಲ ನಾದಿ ಇಟ್ಕೊಂಡ್ಬಿಡ್ನು. ಒಂದು ಮಣ್ಣಿನ ಪಾತ್ರೆ ಒಳಗೆ ನಾವು ಅನ್ನ ಮಾಡಕತ್ತಿದ್ದೀವಿ ರೀ. ಯಾವ ಬೇಕಾದ ಪಾತ್ರೆ ಒಳಗೆ ಮಾಡಿ ಹಂಗೆ ಅಂತೇನಿಲ್ಲ. ಆಮೇಲೆ ಅಕ್ಕಿಯನ್ನು ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ಉಪ್ಪನ್ನು ಸೇರಿಸಿ ಅನ್ನ ಕುದಿಯೋಕೆ ಇಟ್ಬಿಡ್ರಿ, ಬರೋಬ್ಬರಿಯಾಗಿ ಆಗ್ತೈತಿ. ಇನ್ನೊಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ನೀವು ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಮತ್ತೊಂದು ಈಟ ಉಳ್ಳಾಗಡ್ಡಿಯನ್ನು ಹಾಕಬೇಕು. ಹಾಕಿ ಒಂದೀಟ ಫ್ರೈ ಕೊಡ್ರಿ ಅಷ್ಟೇ. ಇಷ್ಟು ಆದ್ಮೇಲೆ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೋಣ. ಸ್ವಲ್ಪ ದಮ್ ಕಟ್ ಮಾಡಿರುವಂಥ ಟೊಮ್ಯಾಟೋನ ಹಾಕೋಣ. ಹಾಕಿದಾದ್ಮೇಲೆ ಅದಕ್ಕೊಂದಿಟ್ಟು ಉಪ್ಪನ್ನು ಹಾಕೋಣ. ಇದರಿಂದ ಅವು ಜಲ್ದಿ ಸಾಫ್ಟ್ ಆಗ್ತಾವ್ರಿ. ಹಾಕಿ ಮತ್ತೊಮ್ಮೆ ಅದನ್ನು ಫ್ರೈ ಕೊಡ್ರಿ. ಇಷ್ಟು ಆದ ನಂತರ ನೀವು ಮುಂದಕ್ಕೆ ಏನು ಮಾಡಬೇಕು ಅಂತಂದ್ರೆ ಇದ್ರಾಗ ತೆಂಗಿನಕಾಯಿಯನ್ನು ಹಾಕ್ಬೇಕ್ರಿ. ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿಯನ್ನು ಹಾಕಿ ಒಂದು ಈಟ ಮಿಕ್ಸ್ ಕೊಟ್ಟು ಆದಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲ ತೊಗೊಂಡು ಬಂದು ಹಾಕಿ ನೀರು ಇಟ್ಟಬೇಕು ಒಂದು ದಿವಸ ಹಾಕಿ ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ರಿ. ಮುಂದಕ್ಕೆ ಒಂದು ಪಾತ್ರೆದಾಗ ಅಥವಾ ಒಂದು ಪಾನ್ನಾಗ ಎಣ್ಣೆ ಕಾಯಿ ಇಡ್ನು. ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವು ಕಟ್ ಮಾಡಿರೋಂತಹ ಪನ್ನೀರ್ ಪೀಸಸ್ ಏನಿರ್ತಾವಲ್ಲ ಅವನ್ನ ಹಾಕಿ ಸ್ವಲ್ಪ ಈ ರೀತಿ ಗೋಲ್ಡನ್ ಬ್ರೌನ್ ಬರುತ್ತಾನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫ್ರೈ ಮಾಡ್ನು. ಆಮೇಲೆ ಅದ ಎಣ್ಣೆ ಒಳಗಣ ಸ್ವಲ್ಪ ಜೀರಿಗೆ, ಅದಾದ ನಂತರ ಹಸಿ ಬಟಾಣಿ ಅಥವಾ ಗ್ರೀನ್ ಪೀಸನ್ನು ಹಾಕಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ರಿ. ಆಮೇಲೆ ಕೆಂಪು ಖಾರದ ಪುಡಿಯನ್ನು ಸೇರಿಸ್ರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಸೇರಿಸಿ ಆಮೇಲೆ ಇದಕ್ಕೆ ಜೀರಾ ಮತ್ತು ಧನಿಯಾ ಪೌಡ್ರನ್ನ ಹಾಕಿ ಮತ್ತೊಮ್ಮೆ ಅದನ್ನು ಹಿಂಗೆ ಕೂಡಿಸ್ಬಿಡ್ರಿ. ಅಷ್ಟೇ ಕೂಡ್ಲದ ಅವಾಗ ಈ ಗ್ರೇವಿ ಏನು ಅಂದ್ರೆ ಮಿಕ್ಸಾಗಿ ಏನು ರುಬ್ಕೊಂಡು ತೊಗೊಂಬಂದೆ ನೋಡ್ರಿ ನಾವು ಈಗ ಅದನ್ನು ಹಾಕಿ ಒಮ್ಮೆ ಈ ರೀತಿ ಈ ಮಟರ್ ಅಥವಾ ಗ್ರೀನ್ ಪೀಸ್ ಅಥವಾ ಹಸಿ ಬಟಾಣಿ ಜೊತೆ ಕೂಡಿಸಿದಾದ್ಮೇಲೆ ಅದನ್ನು ಮತ್ತೊಮ್ಮೆ ಹಿಂಗೆ ತಿರುವಾಡ್ರಿ ಚಂದಂಗೆ. ಆಮೇಲೆ ಮಿಕ್ಸರ್ದಾಗ ನೀರು ಹಾಕಿ ಇಲ್ಲಿ ಇನ್ನಸ್ ತೊಗೊಂಬಂದು ಹಾಕಿ ಅದನ್ನು ಮತ್ತೆ ನೀವು ಮಿಕ್ಸ್ ಮಾಡಬೇಕಾಕೈತ್ರಿ. ಇಷ್ಟು ಮಾಡಿದ ನಂತರ ಮ್ಯಾಲೆಲ್ಲ ಸ್ವಲ್ಪ ಮುಚ್ಚಿ ಕುದಿಸ್ರಿ. ಮತ್ತೆ ತೆಗೀರಿ. ಹಿಂಗೆ ಸಣ್ಣಗೆ ಎಣ್ಣೆ ಬಿಡೋಕೆ ಚಾಲು ಆಗ್ತೈತಿಲ್ಲ ಆವಾಗ ನೀವು ಫ್ರೈ ಮಾಡಿದಂತಹ ಪನ್ನೀರ್ ಪೀಸಸನ್ನು ನೀವಿಲ್ಲಿ ಸೇರಿಸಿ ಅದನ್ನು ಹಿಂಗೆ ಕೂಡಿಸಿ ಚಂದಂಗೆ ಬೇಯಿಸ್ರಿ. ಭಾಳ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಪನ್ನೀರ್ ರೆಸಿಪಿ ರೆಡಿ ಆಕೈತಿ. ಮೇಲೆ ಒಂದಿಟ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಬಿಡ್ರಿ. ಇಟ್ಟು ಮಾಡಿದರೆ ಇನ್ನೊಂದು ಪನ್ನೀರ್ ರೆಸಿಪಿ ನಿಮಗೆ ರೆಡಿ ಆಕೈತ್ರಿ. 2 ರೀತಿ ಪನ್ನೀರ್ ತೋರಿಸಿದ್ದೀವಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡಿರಿ. ಲಾಸ್ಟಿಗೆ ಒಂದಿಟ್ಟು ತುಪ್ಪ ಮ್ಯಾಲೆ ಹಾಕಿರಿ, ಚಲೋ ಆಗ್ತೈತಿ. ಆಮೇಲೆ ಇಷ್ಟು ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿರಿ. ಚಂದಂಗೆ ಕುದಿಸ್ರಿ. ಹಿಂಗೆ ಎಣ್ಣೆ ಬಿಡಬೇಕಾದ ಅಂದ್ರಣ ಈ ಒಂದು ಪನ್ನೀರ್ ಚಲೋ ನಂಗೆ ಬರ್ತೈತಿ. ಎಣ್ಣೆ ಅಂದ್ರೆ ಮತ್ತೆ ಮೇಲೆ ತುಪ್ಪ ಬೇರೆ ಹಾಕಿರ್ತೀವಲ್ಲ ರೀ, ಹಂಗೆ ಸೈಡ್ ಬಿಡಬೇಕ್ರಿ. ರೈಸ್ ಅಂತೂ ರೆಡಿ ಐತಿ. ಇನ್ನು ಏನು ಮಾಡೋಣ ಅಂತಂದ್ರೆ ಒಂದು ಪಾನ್ನಾಗ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ದಾಲ್ಚಿನ್ನಿ, ಲವಂಗ, ಆಮೇಲೆ ಕಪ್ಪು ಏಲಕ್ಕಿ, ಕಾಳು ಮೆಣಸು, ಜೀರಿಗೆ ಇವೆಲ್ಲ ಹಾಕೊಂಡು ರೀ. ಹಾಕಿದಾದ ನಂತರ ಅದ್ರೊಳಗೆ ಪುಲಾವ್ ಎಲೆ, ಹಸಿಮೆಣಸ, ಗೋಡಂಬಿ ಇವೆಲ್ಲ ಹಾಕಿ ಫ್ರೈ ಕೊಡ್ನೋರಿ. ಅದ್ರ ಜೊತೆ ಸ್ವಲ್ಪ ಬೀನ್ಸನ್ನು ಹಾಕಿ ಸಣ್ಣಗೆ ಕಟ್ ಮಾಡಿರುವಂತಹ ಬೀನ್ಸ್ ಐತ್ರಿ, ಕ್ಯಾಪ್ಸಿಕಮ್ ಐತ್ರಿ, ಸ್ವಲ್ಪ ಅದನ್ನು ಫ್ರೈ ಮಾಡಿರಿ. ಇಷ್ಟು ಆದ ನಂತರ ಇದಕ್ಕೆ ನಾವು ಕ್ಯಾರೆಟನ್ನು ಹಾಕಿದ್ದೀವಿ, ಗಜ್ರಿ ಅಷ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅಂದ್ರೆ ಅದರ ಜೊತೆ ಎಲ್ಲ ಚಲೋ ತಂಗಿ ಕುಕ್ ಆಗ್ತಾರೆ. ಅದಕ್ಕೆ ಇಲ್ಲಿ ಲಾಸ್ಟಿಗೆ ಒಂದು ಈಟ ಮಸಾಲೆ ಅಂಥದ್ದು ಏನಿಲ್ಲ ರೀ, ಸ್ವಲ್ಪ ಧನಿಯಾ ಪೌಡ್ರು, ಅದಾದ ನಂತರ ಸ್ವಲ್ಪ ಶುಂಠಿ ಇಷ್ಟು ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಕೊಡ್ನು. ಆಮೇಲೆ ಬೇಕಂದ್ರೆ ಸ್ವಲ್ಪ ಹಸಿ ಬಟಾಣಿ ಇಷ್ಟು ಹಾಕಿ ಆ ರೈಸನ್ನು ತೊಗೊಂಡು ಬಂದು ಇಲ್ಲಿ ಹಾಕಿರಿ. ಸಿಂಪಲ್ ಆಗಿರುವಂತಹ ಒಂದು ವೆಜಿಟೇಬಲ್ ರೈಸ್ ಮಸ್ತಾಗಿ ರೆಡಿ ಆಕೈತಿ ರೀ. ಆಮೇಲೆ ಇದು ಪನ್ನೀರ್ ಜೊತೆ ಚಲೋ ಆಗ್ತೈತಿ. ಆಮೇಲೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕ್ರಿ. ಮುಂದಕ್ಕೆ ಒಂದು ಕಡಾಯಿ ಒಳಗೆ ತುಪ್ಪ ಕಾಯಕ್ಕೆ ಇಡ್ನು. ತುಪ್ಪ ಕಾದ ನಂತರ ಅದ್ರಾಗ ಶಾವ್ಗೆ ಇರ್ತಾವ್ರಲ್ಲ, ಆ ಶಾವ್ಗೆಯನ್ನು ತೊಗೊಂಡು ಚಂದಂಗೆ ಹುರಿನೋರಿ. ಬರಬ್ಬರಿಯಾಗಿ ಒಂದು ಪಾಯಸ ಮತ್ತೊಮ್ಮೆ ಮಾಡ್ನೋರಿ. ಈಗ
ಆಮೇಲೆ ಈ ಕಡೆ ಒಂದು ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮಾಡ್ತಿರೋ 1 ಲೀಟ್ರ್ ಮಾಡ್ತಿರೋ ನೋಡಿರಿ. ಹಾಲನ್ನು ಕಾಯಕ್ಕಿಟ್ಟ ಚಂದಂಗೆ ಅವನ್ನ ಒಟ್ಟು ಕುದಿಸ್ರಿ. ಹಿಂಗೆ ದಂಡಿಗೆ ಒಂದು ಈಟು ಗಟ್ಟಿ ಬರುತ್ತಾನೆ. ಆಮೇಲೆ ಅದ್ರಾಗ ತುಪ್ಪದಾಗ ಹುರಿದಿರುವಂತಹ ಶಾವಿಗೆ ಎಣ್ಣೆ ಹಾಕೋಣ. ಆಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಕ್ಕೆ ಇದು ಹಿಂಗೆ ಚಂದಂಗೆ ಮಿಕ್ಸ್ ಹಾಕೋತ ಇರಲಿ. ಸ್ವಲ್ಪ ಕಸ್ಟರ್ಡ್ ಪೌಡರ್ ಇರ್ತೈತಿರಲ್ಲ, ಅದ್ರಾಗ ಒಂದಿಟ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ತೊಗೊಬರೋಣ. ಫ್ಲೇವರ್ ಆಗಿ ಭಾಳ ಚಲೋ ತಂಗೆ ಬರ್ತೈತಿ. ನೀವು ಬೇಕಂದ್ರೆ ಹಿಂಗೆ ಮಾಡ್ಕೊಬೋದು, ಇಲ್ಲ ನಾರ್ಮಲ್ ಮಾಡ್ಬೋದು ರೀ. ಆಮೇಲೆ ಇದ್ರಾಗ ಸಕ್ಕರೆ ಅಂದ್ರೆ ಹಾಲೊಳಗೆ ಸಕ್ಕರೆ ಹಾಕಬೇಕು ನೋಡ್ಕೊಂಡು ಇಚ್ಛಾನುಸಾರ ಹಾಕಿ, ಆಮೇಲೆ ಏಲಕ್ಕಿ ಪುಡಿಯನ್ನು ಒಂದಿಟ್ಟು ಹಾಕಿ ಮಿಕ್ಸ್ ಕೊಡಿ. ಇಷ್ಟು ಚಂದಂಗೆ ಕುದಿಯಾತಿರ್ತೈತಿರಲ್ಲ, ಅವಾಗ ಮುಂದಕ್ಕೆ ಏನು ಮಾಡೋಣ ಅಂತಂದ್ರೆ ಇದನ್ನು ಬರಬ್ಬರಿಯಾಗಿ ಮಿಕ್ಸ್ ಆದ್ಮೇಲೆ ಆ ಕಸ್ಟರ್ಡ್ ಮಿಕ್ಸನ್ನು ತೊಗೊಂಬಂದು ಹಾಕಿ ಈ ಪಾಯಸದಾಗ ಸೇರಿಸ್ಬಿಡ್ನು. ಇದರಿಂದ ಒಂದು ಫ್ಲೇವರ್ಫುಲ್ ಮಸ್ತಾಗಿರುವಂತಹ ಪಾಯಸ ರೆಡಿ ಆಕೈತ್ರಿ. ಏಕದಮ್ ಸಿಂಪಲ್ ಐತ್ರಿ. ಎಲ್ಲನೂ ಸಿಂಪಲ್ ರೆಸಿಪಿ ತೋರಿಸಿದ್ದೀವಿ. ಇನ್ನೂ ತನಕ ಏನೇನು ತೋರ್ಸಕತ್ತಿರಲಿಲ್ಲ ಅವೆಲ್ಲ ಸಿಂಪಲ್ ಅದಾವು. ನೀವು ಮನಸ್ಸು ಕೊಟ್ಟು ಮಾಡ್ಬೇಕಟ್ಟ. ಪುರಿಗೆ ಅಂಥೇಳಿ ನಾವೇನು ನಾದಿಟ್ಟಿದ್ದೀವಿ ನೋಡ್ರಿ, ಆ ಕನಕ ತೊಗೊಂಬಂದ ಅದ್ರಾಗ ಈ ರೀತಿ ಉಳ್ಳಿಗಳನ್ನ ಮಾಡ್ನು ಸಣ್ಣ ಸಣ್ಣ, ಆಮೇಲೆ ಪೇಡೆ ಮಾಡ್ಕೊಂಡು ಲಟ್ಟಿಸೋನು ಅಷ್ಟೇ ರೀ. ಹಿಂಗೆ ಲಟ್ಟಿಸಿದ ಆದ ನಂತರ ಎಣ್ಣೆ ಒಳಗೆ ಕರಿದೈತ್ರಿ. ಮತ್ತೇನು ಕೆಲಸ ಇಲ್ಲ ನಿಮ್ದು. ಇಷ್ಟ ನೀವು ಮಾಡಬೇಕಾಗಿರೋದು. ಎಣ್ಣೆ ಚಲೋತ್ತಂಗೆ ಕಾದಿರಬೇಕು, ಚಲೋತ್ತಂಗೆ ನೀವು ಲಟ್ಟಿಸಿರಬೇಕು. ಆಮೇಲೆ ಇವು ಬರಬ್ಬರಿಯಾಗಿ ಮಸಾಲೆ ಪುರಿ ಎಣ್ಣೆ ಒಳಗೆ ಮಸ್ತಾಗಿ ತೆಗಿಬೇಕು. ಇಟ್ಟು ಮಾಡಿದ್ರಿ ಸಿಂಪಲ್ಲಾಗಿ ಪಟ್ ಪಟ್ ಅಂಥೇಳಿ ಬರ್ತಾವೆ. ಒಂದಾದ್ಮೇಲೆ ನೀವು ಹಿಂಗೆ ಆರಾಮಾಗಿ ಮಾಡ್ಕೊಬೋದು. ಇಲ್ಲ ಮೊದಲು ಲಟ್ಟಿಸಿದ್ರೆ ಹಂಗೂ ಮಾಡ್ಕೊಬೋದು ರೀ. ಹಾಗಾದ್ರೆ ನೀವು ಎಲ್ಲ ಥರ ರೆಸಿಪಿಗಳನ್ನ ಈಗ ನೋಡಿ. ನಿಮಗೆ ಇದ್ರಾಗ ಇದೇ ರೆಸಿಪಿ ಹಿಂಗೆ ಮಾಡಬೇಕು ಅಂತ ಏನೆಲ್ಲ ಚೇಂಜಸ್ ಮಾಡೋರಿದ್ರೆ ಆರಾಮ್ ಸರಿಯಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಚೇಂಜಸ್ ಮಾಡ್ಬೋದು ರೀ. ಇದೇ ತಾಲಿಯೊಳಗಿಂದ ಎದರ ಜೊತೆ ಅಂತ ಏನಿಲ್ಲ, ಎಲ್ಲದ್ರ ಜೊತೆನೂ ಫಿಟ್ ಆಗ್ತಾವೆ. ನೀವು ಹಂಗೂ ಮಾಡ್ಕೊಳ್ಬೋದು ರೀ. ಆಮೇಲೆ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೊಂದು ನೀರು, ಉಪ್ಪು, ಆಮೇಲೆ ಕೆಂಪು ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡ್ರನ್ನ ಹಾಕಿ ಇಲ್ಲಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಬೂಂದಿ ಕಾಳನ್ನ ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದು ನಿಮಗೆ ತಿನ್ನಕ್ಕೆ ಸೈಡ್ ಚಲೋ ಅನಿಸ್ತೈತೆ ರೀ. ಉಳಿದಿದ್ದು ಎಲ್ಲ ಡಿಶಸ್ ನಿಮಗೆ ಸಿಂಪಲ್ಲಾಗಿ ಏಕದಮ್ ಪದ್ಧತಿಯಾಗಿ ರೆಡಿ ಇರ್ತಾವೆ. ಇದನ್ನು ನೀವು ಟ್ರೈ ಮಾಡೋದು ಮರ್ಯಾಕೆ ಹೋಗ್ಬೇಡಿ. ನಿಮಗೆ ಆಗಲೇ ಹೇಳ್ದಂಗೆ ಈ ಪನ್ನೀರ್ ಇನ್ನೊಂದು ಪುರಿ ಜೊತೆ ಅಥವಾ ಈ ಒಂದು ರೆಸಿಪಿ ಇನ್ನೊಂದ್ರ ಜೊತೆ ಹೆಂಗೆ ಬೇಕೋ ಹಂಗೆ ಮಾಡಿರಿ. ಎಲ್ಲ ಸಿಂಪಲ್ಲಾಗಿನ ತೋರಿಸಿದ್ದೀವಿ. ಅತಿ ಮಸ್ತಾಗಿ ನೀವು ಎಂಜಾಯ್ ಮಾಡ್ಬೋದು ರೀ. ಹಾಗಾದ್ರೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.